ಇವತ್ತಿನ ನಮ್ಮ ವಾಯ್ಸ್ ಆಫ್ ಪೀಪಲ್ ಸಂಸ್ಥೆಯ ಸುದ್ದಿಗೋಷ್ಠಿ ಏನಂತಂದರೆ ಅಬಕಾರಿ ಇಲಾಖೆಯಲ್ಲಿ ನಡೀತಾ ಇರ್ತಕ್ಕಂಥ ಅವ್ಯವಹಾರ ಮತ್ತು ಅಬಕಾರಿ ಇಲಾಖೆಯ ಅಧಿಕಾರಿಗಳು ನಡೆಸ್ತಾ ಇರ್ತಕ್ಕಂಥ ಇವರ ಅವ್ಯವಹಾರ ಹೇಗಿದೆ ಅಂತಂದರೆ ಅಬಕಾರಿ ಇಲಾಖೆಯ ಅಧಿಕಾರಿಗಳ ದೊಂಬರಾಟ, ಬಾರ್ ಓನರ್ಗಳ ಪರದಾಟ ಅಂತ ಆ ಥರ ಆಗಿದೆ. ಇವತ್ತು ಬಾರ್ ಓನರ್ಗಳಿಗೆ ಇಂಡೈರೆಕ್ಟಾಗಿ ತೊಂದರೆಯನ್ನು ಕೊಡ್ತಾ ಇದ್ದಾರೆ ಯಾರು ಅಬಕಾರಿ ಇಲಾಖೆಗಳು. ಕಾನೂನು ಪ್ರಕಾರವಾಗಿ ಎಕ್ಸೈಸ್ ಡಿಪಾರ್ಟ್ಮೆಂಟ್ 1965 ಏನಿದೆ ಅದ್ರ ಪ್ರಕಾರ ಏನೇನು ಕಾನೂನುಗಳು ನಿಯಮಗಳು ಇದೆ ಅದನ್ನು ಪಾಲಿಸದೆ ಅವ್ರು ಇಷ್ಟ ಬಂದಂತೆ ಮಾಡ್ತಾ ಇದ್ದಾರೆ. ಆ ಒಂದು ಉದ್ದೇಶದಿಂದ ಇವತ್ತು ಸಮಾಜ ಸ್ವಾಸ್ಥ್ಯವನ್ನು ಹಾಳು ಮಾಡ್ತಾ ಇರೋದೇ ಇವರು ಅಬಕಾರಿ ಇಲಾಖೆಯ ಅಧಿಕಾರಿಗಳು. ಮತ್ತು ಈ ಒಂದು ಸಂದರ್ಭದಲ್ಲಿ ಅವರು ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತಂದರೆ ರಾಜ್ಯ ಸರ್ಕಾರ ಮತ್ತು ಇವ್ರ ಜೊತೆಗೂಡಿ ಹೊಸ ನಿಯಮಗಳನ್ನು ತಂದು ಕರೆಕ್ಟಾಗಿ ಸಮಾಜ ಸ್ವಾಸ್ಥ್ಯವನ್ನು ಕಾಪಾಡಬೇಕು ಅಂತ ತಿಳಿಸ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಏನಿದೆ ದುಡ್ಡು ಮಾಡೋದಕ್ಕೆ CL7 ಅನ್ನೋ ಲೈಸೆನ್ಸನ್ನು ಇವರು ಪರಿಚಯ ಮಾಡಿ ಈ CL7 ಅನ್ನೋ ಲೈಸೆನ್ಸಲ್ಲಿ ಇವರು ಭ್ರಷ್ಟಾಚಾರ ಮಾಡ್ತಾ ಇದ್ದಾರೆ. ಏನು CL7 ಏನು ಹೇಳಿದೆ ಕಾನೂನು? ರೂಮಿಗೆ ಬಂದಿರೋರಿಗೆ ಮಾತ್ರ ಕೊಡಬೇಕು, ಗ್ರಾಮಾಂತರಲ್ಲಿ 10 ರೂಮ್ ಇರಬೇಕು, ಸಿಟಿಲಿ 15 ರೂಮ್ ಇರಬೇಕು ಅಂತ ಹೇಳುತ್ತೆ. ಈಗ ಗ್ರಾಮಾಂತರ ತೊಗೊಳ್ಳೋಣ, 10 ರೂಮ್ ಅಂತಂದರೆ ಒಂದು 20 ಜನ ಬರ್ತಾರೆ, ಅವ್ರ ಗೆಸ್ಟ್ಗಳು ಅಂತ ಇನ್ನೊಂದು 20, ಟೋಟಲ್ ಒಂದು 50 ಜನ ದಿನಕ್ಕೆ ಬಂದು ವಾಸ್ತವ ಹೂಡಿದ್ರೆ CL7 ಲೈಸೆನ್ಸಲ್ಲಿ ಈ 50 ಜನಕ್ಕೆ ಮಾತ್ರ ಇವರು ಊಟದ ಜೊತೆ ಡ್ರಿಂಕ್ಸ್ನ ಸಪ್ಲೈ ಮಾಡಬೇಕು ಅದು ರೂಮ್ಗೆ. ಮತ್ತು ಅವರು CL7 ಕೌಂಟರ್ ಹೇಗಿರಬೇಕು? ಒಳಗಡೆ ಇರಬೇಕು, ಯಾವುದೇ ಕಾರಣಕ್ಕೂ ರಸ್ತೆಗೆ ಪ್ರದರ್ಶನವಾಗಿರಬಾರ್ದು. ಆದರೆ ನಮ್ಮ ಕರ್ನಾಟಕದಲ್ಲಿ 95% ಅಷ್ಟು CL7ಗಳು MRP ಔಟ್ಲೆಟ್ ಆಗಿ ಮತ್ತು ಬಾರ್ ಆ್ಯಂಡ್ ರೆಸ್ಟೋರೆಂಟ್ ಆಗಿ ಕನ್ವರ್ಟ್ ಆಗಿದೆ. ಇದಕ್ಕೆ ಕಾರಣವೇ ಈ ಸರ್ಕಾರ. ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತಂದರೆ CL2 ಮತ್ತು CL9ಗಿಂತ ಅತಿ ಹೆಚ್ಚು ಲೈಸೆನ್ಸ್ ರಿನ್ಯೂವಲ್ ಫೀಸ್ನ ಕಟ್ತಾ ಇರೋದು CL7 ಅವರು. ಅದು ಸರ್ಕಾರ ಆದಾಯ ಬಯಸ್ಕೋಸ್ಕರ ಈಗ ಇತ್ತೀಚೆಗೆ 50% ಜಾಸ್ತಿನೂ ಕೂಡ ಮಾಡಿದ್ರು ಲೈಸೆನ್ಸ್ ಫೀಸ್ಗಳನ್ನ. 14 ಲಕ್ಷ 15 ಲಕ್ಷ ಕಟ್ಟೋ ಒಬ್ಬ CL7 ಅವನು ಬರೀ 50 ಜನಕ್ಕೆ ದಿನಕ್ಕೆ ಅವನು ಡ್ರಿಂಕ್ಸ್ನ ಕೊಡ್ತಾ ಹೋದರೆ ಅವನು 15 ಲಕ್ಷ ನಿಜವಾಗ್ಲೂ ಕಟ್ಟೋಕ್ಕಾಗತ್ತಾ ಲೈಸೆನ್ಸ್ ಫೀಸ್? ಇದು ನಾವು ಜನ ಸುಮ್ಮನೆ ಯೋಚನೆ ಮಾಡಿ, 15 ಲಕ್ಷ ನಿಜವಾಗ್ಲೂ ಕಟ್ಟೋಕ್ಕಾಗುತ್ತೆ? ಬಿಲ್ಡಿಂಗ್ ಬಾಡಿಗೆ ಕಟ್ಕೊಂಡು, ಬರೋ ಕೆಲಸದವ್ರಿಗೆ ಸಂಬಳ ಕಟ್ಕೊಂಡು, ಕರೆಂಟ್ ಬಿಲ್ ಕಟ್ಕೊಂಡು, ಇವ್ರುಗಳಿಗೆ ದುಡ್ಡು ಬೇರೆ ಕಟ್ಕೊಂಡು ಕಟ್ಟೋಕ್ಕಾಗತ್ತಾ? ಯಾವುದೇ ಕಾರಣಕ್ಕೂ ಕಟ್ಟೋಕ್ಕಾಗಲ್ಲ. ಹಾಗಾಗಿ ಅವನೇನು ಮಾಡ್ತಾನೆ, ಪಾಪಚ್ಚೆ ವಿಧಿ ಇಲ್ಲದೆ ಅಷ್ಟೊಂದು ಕೋಟಿಗಟ್ಟಲೆ ಅವನು ಇನ್ವೆಸ್ಟ್ ಮಾಡಿರ್ತಾನೆ, ವಿಧಿ ಇಲ್ಲದೆ ಅವನು CL2 ಮತ್ತು CL9 ಕನ್ವರ್ಟ್ ಮಾಡ್ತಾನೆ. ಅದನ್ನು ಇಲಾಖೆಗೆ ಗೊತ್ತಿರ್ತದೆ, ಇಲಾಖೆಗೆ ಏನು ಬೇಕು? ದುಡ್ಡು ಬೇಕು. ಅಧಿಕಾರಿಗಳಿಗೆ, ಭ್ರಷ್ಟಾಧಿಕಾರಿಗೆ ದುಡ್ಡು ಬೇಕು. ಪ್ರತಿ ತಿಂಗಳು ಹೋಗ್ತಾರೆ, ಇಷ್ಟಿಷ್ಟು ಅಂತ ದುಡ್ಡು ಇಸ್ಕೋತಾರೆ. ಪೊಲೀಸ್ ಇಲಾಖೆಗೆ ಗೊತ್ತಿಲ್ಲ, ಪೊಲೀಸ್ ಇಲಾಖೆಗೂ ಗೊತ್ತು. ಅವ್ರದ್ದು ಕೂಡ ಅದೇ ಹಣೆ ಬರಹ. ನೋಡಿ, ಇವತ್ತು CL7 ರಾತ್ರಿ 12 ಗಂಟೆಗೆ ಕ್ಲೋಸ್ ಮಾಡಬೇಕು, ಮಧ್ಯರಾತ್ರಿ 12 ಗಂಟೆಗೆ. ನೀವು 2 ಗಂಟೆಗೆ ಹೋಗಿ ಕೆಲವೊಂದು ಅಂಗಡಿಗಳಲ್ಲಿ ಇನ್ನೂ ಕಾರ್ಗಳು, ಸ್ಕೂಟರ್ಗಳು ನಿಂತಿರ್ತದೆ. ಅದು ಪೊಲೀಸ್ ಇಲಾಖೆಗೆ ಗೊತ್ತಿರೋದಿಲ್ಲ, ಪ್ರತಿಯೊಬ್ಬರಿಗೂ ಗೊತ್ತಿರ್ತದೆ. ಹಾಗಾಗಿ ಇದು ಮೇಯ್ನಾಗಿ ಬಂದು ಕರಪ್ಷನ್ ಅನ್ನೋದು ಸರ್ಕಾರದ ಮಟ್ಟದಿಂದನೇ ಆಗ್ತಾ ಇದೆ. ಮತ್ತು ಈ ಅಧಿಕಾರಿಗಳಿಗೆ ಪೋಸ್ಟಿಂಗ್ ಮಾಡೋದಕ್ಕೆ ಅಷ್ಟು ಕೋಟಿ ಇಷ್ಟು ಕೋಟಿ ಈಸ್ಕೊಂಡು ಪೋಸ್ಟಿಂಗ್ ಮಾಡ್ತಾರಲ್ಲ, ಸೊ ಇವನು ಪೋಸ್ಟಿಂಗ್ಗೆ 1 ಕೋಟಿ 2 ಕೋಟಿ ಕೊಟ್ಬಿಟ್ಟು ಬಂದಿರ್ತಾನೆ. ಇಲ್ಲಿ 100% 5 ಕೋಟಿ 10 ಕೋಟಿ ಮಾಡಬೇಕು ಅನ್ನೋ ಆಸೆಯಿಂದ ಕೊಟ್ಬಿಟ್ಟು ಬಂದಿರ್ತಾನೆ. ಸೊ ಭ್ರಷ್ಟಾಚಾರ ಸರ್ಕಾರದ ಲೆವೆಲಿಂದನೇ ಆಗ್ತಾ ಇರೋದ್ರಿಂದ ಮತ್ತೆ CL7 ಲೈಸೆನ್ಸ್ನ ಕೊಡಬಾರ್ದು, ಹೊಸದಾಗಿ CL7 ಲೈಸೆನ್ಸ್ನ ಕೊಡಬಾರ್ದು. ಈಗೇನು 14,099 ಲೈಸೆನ್ಸ್ ಇದೆ, ಅಷ್ಟೇ ಲೈಸೆನ್ಸ್ ಇದ್ದು ನಿಯಮ ಕಾನೂನು ಪ್ರಕಾರನೇ ಅವ್ರು ಮಾರ್ಕೊಂಡೋದ್ರೆ ಪ್ರತಿಯೊಬ್ಬರನ್ನು ಕೂಡ ಬದುಕ್ತಾರೆ. CL2 ಬದುಕ್ತಾರೆ, CL9 ಬದುಕ್ತಾರೆ. CL7ಗೆ ಲೈಸೆನ್ಸ್ ಫೀಸ್ ಕಮ್ಮಿ ಮಾಡಿದ್ರೆ ಬದುಕ್ತಾರೆ, ಇಲ್ಲಾರ ಅವ್ನು ನೇಣು ಹಾಕೋಬೇಕಾಗತ್ತೆ. ಈ ಥರ ಎಲ್ಲ ಇದೆ. ಮತ್ತು ಇನ್ನೊಂದೇನು ಅಂತಂದರೆ ಸರ್ಕಾರ ಆದಾಯ ಹೆಚ್ಚು ಮಾಡ್ಕೊಳ್ಳೋಕ್ಕೆ ಆಕ್ಷನ್ ಮಾಡಬೇಕು ಅಂತ ಮಾಡ್ತು. 569 ಲೈಸೆನ್ಸ್ನ ಆಕ್ಷನ್ ಮಾಡಬೇಕು, ಡೆಡ್ ಆಗಿರೋ ಲೈಸೆನ್ಸ್ನ ಅಂತ ಇತ್ತೀಚೆಗೆ ಅದನ್ನು ಪರಿಚಯಿಸ್ತು. ಆದರೆ ಜನಗಳೇ ಒಂದು ತಿಳ್ಕೊಳ್ಳಿ, ನೀವೇನಾದ್ರು ಆಕ್ಷನಲ್ಲಿ ಭಾಗವಹಿಸಿದ್ರೆ ನೀವು ಬೀದಿಗೆ ಬರೋದಂತೂ ಖಚಿತ. ಯಾಕೆ ಅಂತಂದರೆ 1 ಕೋಟಿ 1.5 ಕೋಟಿ ಕೊಟ್ಬಿಟ್ಟು ನೀವು ಹರಾಜಲ್ಲಿ ತೊಗೊಂಡಿರ್ತೀರ. ಅದು ಅವಧಿ 5 ವರ್ಷ. 5 ವರ್ಷ ಆದಮೇಲೆ ನಿಮ್ಮ ಲೈಸೆನ್ಸ್ನೇ ಅವ್ರು ಮತ್ತೆ ಹರಾಜಿಗೆ ಹಾಕ್ತಾರೆ. ಅದಕ್ಕೆ ಅದ್ರ ಮುಂದೆ CL2 ಬ್ರ್ಯಾಕೆಟಲ್ಲಿ ಅಂತ ಇದೆ. ಅಂದರೆ ಆಕ್ಷನ್ ಅಂತ. 5 ವರ್ಷ ಆದಮೇಲೆ ಮತ್ತೆ ನಿಮ್ಮಿಂದ ಕಿತ್ಕೊಂಡು ಮತ್ತೆ ಹರಾಜಿಗೆ ಹಾಕ್ತಾರೆ. ಜೊತೆಗೆ ನೀವು ವರ್ಷ ರಿನ್ಯೂವಲ್ ಅಮೌಂಟ್ ಕೊಡಬೇಕು. ಸೊ ದಯವಿಟ್ಟು ಜನಗಳು ಇದನ್ನು ಯೋಚನೆ ಮಾಡಿ ತಿಳ್ಕೊಳ್ಳಿ, ಕೈ ಹಾಕಿ. ಸೊ ಇದು 1-1.5 ಕೋಟಿ ದೊಡ್ಡ ಅಮೌಂಟು, ಚಿಕ್ಕ ಅಮೌಂಟ್ ಅಂತ ಆಗಲ್ಲ. 1.5 ಕೋಟಿ ಹಾಕಿ ಆ ಬಿಲ್ಡಿಂಗ್ ಮಾಡಿ ಸ್ಟಾಕ್ ಹಾಕಿ ಆಗತ್ತೆ 2 ಕೋಟಿ 2.5 ಕೋಟಿ ಆಗುತ್ತೆ. 5 ವರ್ಷದಲ್ಲಿ ನೀವು ಎತ್ತಕ್ಕಾಗತ್ತಾ? ಯೋಚನೆ ಮಾಡಿ ಮುಂದುವರಿಸಿ ಅಂತ ನಾನು ಜನಗಳಿಗೂ ಕೂಡ ಒಂದು ಬುದ್ಧಿವಾದ ಹೇಳೋಕ್ಕೆ ಈ ಸಮಯದಲ್ಲಿ ಇಷ್ಟಪಡ್ತೀನಿ ಸರ್.